ಹರೇ ಕೃಷ್ಣ ಎಲ್ರಿಗೂ. ನಮ್ಮ ಶಿಕಾರಿಪುರಕ್ಕೂ ಮತ್ತು ಕೃಷ್ಣನಗರಿಯಾದ ದ್ವಾರಕಕ್ಕೂ ತುಂಬ ಅವಿನಾಭಾವ ಸಂಬಂಧ ಇದೆ ಅಂದರೆ ನಿಮಗೆ ಆಶ್ಚರ್ಯ ಆಗುತ್ತಾ ಅಥವಾ ತಮಾಷೆ ಮಾಡ್ತಾಯಿದ್ದೀನಿ ಅಂತ ಅನಿಸುತ್ತಾ? ಖಂಡಿತವಾಗ್ಲೂ ಇಲ್ಲ. ನಮ್ಮ ಶಿಕಾರಿಪುರದ ರಂಗನಾಥ ರಾವ್ ಅನ್ನೋರು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ತಾರೆ. ನಂತರ ಇವರು ಆರ್ಕಿಯಾಲಜಿ, ಸಮುದ್ರದ ಅಡಿಯಲ್ಲಿರುವ ಪ್ರಾಚೀನ ಅವಶೇಷಗಳ ಶೋಧ ಮಾಡಿ ಕ್ಷೇತ್ರಕ್ಕೆ ಒಂದು ಬುನಾದಿ ಹಾಕಿದವರು ಇವರೇ ನಮ್ಮ ಶಿಕಾರಿಪುರದ ಎಸ್.ಆರ್. ರಾವ್. ಪೌರಾಣಿಕ ಹಿನ್ನೆಲೆಯುಳ್ಳ ಶ್ರೀಕೃಷ್ಣನು ಆಳಿದನೆಂದು ನಂಬಲಾದ ಮುಳುಗಿದ ದ್ವಾರಕಾ ನಗರವನ್ನು ವೈಜ್ಞಾನಿಕವಾಗಿ ಜಗತ್ತಿಗೆ ಸಾಬೀತುಪಡಿಸಿದರು ನಮ್ಮ ಕನ್ನಡಿಗ ಎಸ್.ಆರ್. ರಾವ್. ಮಹಾಭಾರತದಲ್ಲಿ ವರ್ಣಿಸಿರುವಂತೆ ಶ್ರೀಕೃಷ್ಣನ ದ್ವಾರಕಾ ನಗರವು ಸಮುದ್ರದಲ್ಲಿ ಮುಳುಗಿ ಹೋಗಿದೆ ಅಂತ ಕಲ್ಪನೆ ಅಥವಾ ಪೌರಾಣಿಕ ಕಥೆ, ಕಟ್ಟುಕಥೆನ ಅಂತ ತುಂಬ ಜನ ವಾದ ಮಾಡ್ತಾಯಿದ್ರು. ಆಗ 1980ರ ದಶಕದಲ್ಲಿ ಡಾಕ್ಟರ್ ಎಸ್.ಆರ್. ರಾವ್ ಅವರ ನೇತೃತ್ವದಲ್ಲಿ ಗುಜರಾತ್ನ ಕರಾವಳಿಯ ಬೆಟ್ ದ್ವಾರಕಾ ಹಾಗೂ ದ್ವಾರಕಾ ಸಮುದ್ರದ ಅಡಿಯಲ್ಲಿ ನಡೆಸಿದ ಅಭೂತಪೂರ್ವ ನೀರಿನೊಳಗಿನ ಒಂದು ಈ ಸಂಶೋಧನೆ ಇದೆಯಲ್ಲ, ಸೂಪರ್. ಅವರೇ ಫಸ್ಟ್ ಮಾಡಿದ್ದನ್ನು. ಅವರು ಭಾರತದಲ್ಲಿ ಮೊದಲ ಬಾರಿಗೆ ಅಂಡರ್ ವಾಟರ್ ಎಕ್ಸವೇಷನ್ ಮಾಡ್ತಾರೆ. ಅಂದರೆ ನೀರಿನೊಳಗಿನ ಪ್ರಾಚೀನ ಉತ್ಪನ್ನವನ್ನು ಸಂಶೋಧನೆ ಮಾಡಿಬಿಟ್ಟು ಅಲ್ಲಿ ಏನಿದೆ ಏನು ಅಂತ ತೆಗೆಯೋದು. ಆ ಟೈಮಲ್ಲಿ ಏನಾಗುತ್ತೆ, ಒಂದು ಪಂಚಾಯತ್ ಆಫೀಸ್ ಇರುತ್ತೆ. ಆ ಆಫೀಸನ್ನು ಒಡೆದಾಕ್ತಾರೆ. ಅಲ್ಲಿ ಕೆಳಗಡೆ ಒಂದು ದೇವಸ್ಥಾನ ಸಿಗುತ್ತೆ. ಮತ್ತು ಇನ್ನೂ ಕೆಳಗಡೆ ಅಗಿತಾ ಹೋಗ್ತಾರೆ, ಅಲ್ಲೂ ಒಂದು ದೇವಸ್ಥಾನ ಸಿಗುತ್ತೆ. ಮತ್ತು ಇನ್ನೂ ಕೆಳಗಡೆ ಅಗಿತಾ ಹೋಗ್ತಾರೆ, ಅಲ್ಲೊಂದು ದೇವಸ್ಥಾನ ಸಿಗುತ್ತೆ. ಆ ದೇವಸ್ಥಾನ 3000ದಿಂದ 3500 ವರ್ಷಗಳ ಹಿಂದಿನ ದ್ವಾರಕಾ ನಗರದ್ದು ಅಂತ ಅವರಿಗೆ ಗೊತ್ತಾಗುತ್ತೆ. ಆವಾಗ ಅಲ್ಲಿರೋ ಸಿಕ್ಕಿರೋಂಥ ಅವಶೇಷಗಳನ್ನು ಪತ್ತೆ ಮಾಡ್ತಾರೆ. ಅಲ್ಲೆಲ್ಲ ಏನೇನು ಸಿಗುತ್ತೆ ಗೊತ್ತಾ? ಬೃಹತ್ ಗಾತ್ರದ ಕಲ್ಲಿನ ಕೋಟೆಗಳು ಸಿಕ್ಕುತ್ತೆ. ಆಮೇಲೆ ಅಲ್ಲಿ ನೀರಿನಲ್ಲಿ ಹಡಗುಗಳು ಸಿಕ್ಕುತ್ತೆ. ಹಡಗುಗಳನ್ನು ನಿಲ್ಲಿಸಲು ಬಳಸುತ್ತಿದ್ದ ವಿಶೇಷವಾದ ತ್ರಿಕೋನಾಕಾರದ ಕಲ್ಲಿನ ಲಂಗರುಗಳು ಸಿಗುತ್ತೆ, ಅಂದರೆ ಸ್ಟೋನ್ ಆ್ಯಂಕರ್ ಸಿಗುತ್ತೆ. ಮತ್ತು ಮಹಾಭಾರತದ ಕಾಲದಲ್ಲಿ ಮಡಿಕೆ, ಕುಡಿಕೆಗಳು ಮತ್ತು ಮುಳುಗಿದ ನಗರದ ಕುರುಹುಗಳು ಸಿಗುತ್ತೆ. ಅವರು ಅಲ್ಲಿ ಗಮನಿಸಿದ್ದು ಏನು ಗೊತ್ತಾ? ದ್ವಾರಕಾ ನಗರವು ಒಂದೇ ಬಾರಿಗೆ ಮುಳುಗಲಿಲ್ಲ, ಒಂದರ ಮೇಲೊಂದರಂತೆ ಬರೋಬ್ಬರಿ 6 ನಗರಗಳ ಸಮುದ್ರದಲ್ಲಿ ಮುಳುಗಿರೋದು ಅಲ್ಲಿ ಪತ್ತೆ ಆಗುತ್ತೆ. ಅಂದರೆ ಒಂದು ನಗರ ನಾಶವಾದ ಮೇಲೆ ಅದರ ಮೇಲೆ ಮತ್ತೊಂದು ನಗರ ತಲೆ ಎತ್ತಿತ್ತು. ಕಾಲಕ್ರಮೇಣ ಅವೆಲ್ಲ ಸಮುದ್ರದ ಪಾಲಾಯಿತು ಅಂತ ಅವರು ಕಂಡುಹಿಡಿತಾರೆ. ಎಸ್.ಆರ್. ಅವರು ಸಿಂಧೂ ನಾಗರಿಕತೆಯ ಲಿಪಿಯನ್ನು ಓದುವ ಮತ್ತು ವಿಶ್ಲೇಷಿಸುವ ದೊಡ್ಡ ಸಾಧನೆಯನ್ನು ಕೂಡ ಮಾಡ್ತಾರೆ. ಸಿಂಧೂ ಕಣಿವೆ ನಾಗರಿಕತೆ ಮತ್ತು ಭಾರತೀಯ ವೈದಿಕ ಪ್ರಾಚೀನ ಸಂಸ್ಕೃತಿಯ ನಡುವಿನ ಕೊಂಡಿಯನ್ನು ಜೋಡಿಸಲು ಅವರು ಸಾಕಷ್ಟು ಶ್ರಮ ವಹಿಸ್ತಾರೆ. ಅವರ ಸಂಶೋಧನೆಗಳು ಭಾರತದ ಪ್ರಾಚೀನ ಇತಿಹಾಸವು ರಾಮಾಯಣ ಹಾಗೂ ಮಹಾಭಾರತ ಕಾಲದೊಂದಿಗೆ ಆಳವಾಗಿ ಬೆಸೆದುಕೊಂಡಿದೆ ಅಂತ ಅವರು ಆವಾಗಲೇ ತೋರಿಸ್ತಾರೆ. ಭೂಮಿ ಅಡಿಯಲ್ಲಿ ಹಳೆಯ ಕಾಲದ ಬೃಹತ್ ದೇವಸ್ಥಾನಗಳು, ಕಂಬಗಳು ಸಿಕ್ಕಿರುವ ಎಷ್ಟೋ ನಿದರ್ಶನಗಳನ್ನು ನಾವು ನೋಡಿದ್ದೀವಲ್ವ. ಹೀಗೆ ಭೂಮಿಯನ್ನು ಅಗೆದಾಗ ಸಿಗುವ ಆ ದೇವಸ್ಥಾನಗಳ ಅಥವಾ ಅವಶೇಷಗಳ ಕಾಲಮಾನವನ್ನು ವೈಜ್ಞಾನಿಕವಾಗಿ ಪರೀಕ್ಷಿಸಿದಾಗ, ಅಂದರೆ ಅದರ ಕಾರ್ಬನ್ನು ಡೇಟಿಂಗ್ ಮಾಡಿದಾಗ ಅಲ್ಲಿ ಆ ಕೃಷ್ಣನಗರಿ 3000ದಿಂದ 3500 ವರ್ಷಗಳ ಹಿಂದಿನದ್ದು ಅಂತ ಅವರಿಗೆ ಗೊತ್ತಾಗುತ್ತೆ. ಈ ಸತ್ಯವನ್ನು ನಮಗೆ ಬಯಲು ಮಾಡ್ತಾರೆ. ಈ ಎಸ್.ಆರ್. ರಾವ್ ಅವರು ಜಾಗತಿಕ ಮಟ್ಟದಲ್ಲಿ ಭಾರತದ ಕೀರ್ತಿಯನ್ನು ಹೆಚ್ಚಿಸಿದವರು. ಮಹಾಭಾರತದಲ್ಲಿ ಶ್ರೀಕೃಷ್ಣ ಆಳಿದ ದ್ವಾರಕಾ ನಗರ ಸಮುದ್ರದಲ್ಲಿ ಮುಳುಗಿ ಹೋಗಿದೆ ಅಂತ ನಾವು ಎಷ್ಟು ಹೇಳಿದ್ರೂ ಕೆಲವರು ನಂಬಲ್ಲ ಅಲ್ವಾ. ಅಂಥವರಿಗೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇದೆಲ್ಲ ಸುಳ್ಳು, ಇದೆಲ್ಲ ಕಟ್ಟುಕತೆಗಳು. ರಾಮಾಯಣ ಇರಲಿಲ್ಲ, ಕೃಷ್ಣನೂ ಇರಲಿಲ್ಲ, ರಾಮನೂ ಇರಲಿಲ್ಲ, ಅವರು ಮಾಂಸ ತಿಂತಿದ್ರು, ಇವರು ಇಷ್ಟು ಜನ ಮದುವೆ ಆಗಿದ್ರು. ಹಂಗೆ ಏನೋ ನಾವೇ 84 ಲಕ್ಷ ಜೀವರಾಶಿಯನ್ನು ಪಾಲಿಸ್ತಾ ಇದ್ದೀನಿ ಅನ್ನೋ ಥರ. ಯಾಕೆ ಶಿವ ಭಂಗಿ ಸೇರ್ತಾ ಇರಲಿಲ್ವಾ? ಶಿವ ಎಣ್ಣೆ ಹೊಡಿತಾ ಇರಲಿಲ್ವಾ? ಹಂಗಿದ್ರೆ ಶಿವ ವಿಷ ಕುಡಿದು ನೀಲಕಂಠ ಆದ, ನೀವು ಕುಡೀರಿ, ಈ ಥರ ಪ್ರಶ್ನೆ ಕೇಳೋರು. ಈ ರೀತಿ ಅವಿವೇಕದಿಂದ ಕ್ವಶನ್ ಕೇಳಿ ಭಗವಂತನನ್ನು ದೂರ ಮಾಡ್ಕೊಬೇಡಿ. ಯಾಕಂದರೆ ಇದು ಮಾಯೆ. ಈ ಕಲಿಯುಗ ಇದೇ ಥರನೇ ಮಾತಾಡಿಸುತ್ತೆ. ನಮ್ಮ ಕೆಟ್ಟ ಕೆಲಸಗಳನ್ನೇ ಮಾಡಿಸುತ್ತೆ, ಕೆಟ್ಟ ಯೋಚನೆಗಳನ್ನೇ ಮಾಡಿಸುತ್ತೆ. ಈ ರೀತಿ ಮಾಡೋದು ಬೇಡ. ಅಂತಹ ಎಲ್ಲವನ್ನೂ ಸಾಬೀತು ಮಾಡಿರುವಂತಹ ಇವರಿಗೇನು ಗೌರವ ಸಲ್ಲಿಸ್ದಂಗೆ ಆಗುತ್ತೆ ಅಲ್ವಾ. ಮುಂದೆ ನಮ್ಮ ಮಕ್ಕಳನ್ನು ನಾವು ಓದಿಸ್ಬೇಕು, ಅವ್ರನ್ನೂ ಕೂಡ ದೊಡ್ಡ ದೊಡ್ಡ ಸಾಧಕರನ್ನಾಗಿ ಮಾಡಬೇಕು ಅಂದರೆ ಮೊದಲು ನಾವು ಹಳೆಯದನ್ನು ನಂಬಬೇಕು. ಏನು ಜನ ಹಳೆಯ ಕಾಲದಲ್ಲಿ ಏನು ಮಾಡಿದರೆ ಅದು ನಂಬಬೇಕು. ಮತ್ತು ವಿಜ್ಞಾನಿಗಳು ಈ ವಿಜ್ಞಾನಿಗಳನ್ನು ಎಲ್ಲವನ್ನು ನಂಬಬೇಕು. ಈ ನಂಬಿದಾಗಲೇ ನಮಗೆ ಮುಂದೆ ನಾವು ಒಂದು ಹೆಜ್ಜೆ ಇಟ್ಟರೆ ಭಗವಂತ ನಮ್ಮ ಕಡೆ 10 ಹೆಜ್ಜೆ ಇಡ್ತಾನೆ, ನಮಗೆ ಜ್ಞಾನವನ್ನು ಕೊಡ್ತಾನೆ. ನಾನು ಹೇಳಿದೆ ಅಂತ ಯಾವುದೂ ನೀವು ಕಣ್ಮುಚ್ಕೊಂಡು ನಂಬೋದೇನು ಬೇಕಾಗಿಲ್ಲ. ಈ ಎಸ್.ಆರ್. ಅವರು
ದ್ವಾರಕವನ್ನೆಲ್ಲ ಹುಡುಕಿ ದ್ವಾರಕ ಇದೆ ಅಂತ ಗೊತ್ತಾದ ಮೇಲೆ ದಿ ಲಾಸ್ಟ್ ಸಿಟಿ ಆಫ್ ದ್ವಾರಕ ಅಂತ ಒಂದು ಬುಕ್ಸ್ ಬರೆದಿದ್ದಾರೆ, ಅದನ್ನು ಓದಿ. ಆಮೇಲೆ ಅವ್ರದ್ದು ತುಂಬ ಬುಕ್ಸ್ಗಳಿದೆ. ಮರೀನ್ ಆರ್ಕಿಯಾಲಜಿ ಆಫ್ ಇಂಡಿಯನ್ ಓಷನ್ ಕಂಟ್ರೀಸ್ ಅಂತ ಬರೆದಿದ್ದಾರೆ. ಡಾನ್ ಆ್ಯಂಡ್ ಡೆವಲ್ಯೂಷನ್ಸ್ ಆಫ್ ದಿ ಇಂಡಸ್ ಸಿವಿಲೈಸೇಷನ್ ಅಂತ ಬರೆದಿದ್ದಾರೆ. ದ ಡಿಸಫೈರ್ಮೆಂಟ್ ಆಫ್ ದಿ ಇಂಡಸ್ ಸ್ಕ್ರಿಪ್ಟ್ ಅಂತ ಬರೆದಿದ್ದಾರೆ. ಲೋಥಾಲ್ ಆ್ಯಂಡ್ ದಿ ಇಂಡಸ್ ಸಿವಿಲೈಸೇಷನ್ ಅಂತ ಬರೆದಿದ್ದಾರೆ. ಇದನ್ನೆಲ್ಲ ಓದಿ ರಿಸರ್ಚ್ ಮಾಡಿ ಇದನ್ನೆಲ್ಲ ನಿಮ್ಮ ಮಕ್ಕಳಿಗೆ ಓದಿಸಿ. ನಿಮ್ಮ ಮಕ್ಕಳು ಕೂಡ ಏನೋ ಒಂದು ಸಾಧನೆ ಮಾಡ್ಬೋದು, ಅವರು ಕೂಡ ಈ ದೇಶ ಗುರುತಿಸೋವಂತಹ ಮಕ್ಕಳಾಗ್ಬೋದು ಅಲ್ವಾ. ಅವ್ರಿಗೆ ನಾವು ಒಳ್ಳೆಯ ಸಂಸ್ಕಾರವನ್ನು, ಒಳ್ಳೆಯ ಅಧ್ಯಯನವನ್ನು, ಒಳ್ಳೆಯ ಪುಸ್ತಕಗಳನ್ನು ಇವಾಗಿಂದನೇ ಪರಿಚಯ ಮಾಡ್ತಾ, ಒಳ್ಳೆ ವ್ಯಕ್ತಿಗಳನ್ನು ನಾವು ಪರಿಚಯ ಮಾಡ್ತಾ ಹೋದರೆ ಖಂಡಿತವಾಗ್ಲೂ ನಮ್ಮ ಮಕ್ಕಳಿಗೆ ಇದೆಲ್ಲ ಅನುಕೂಲ ಆಗುತ್ತೆ. ಖಂಡಿತವಾಗ್ಲೂ ನಾವು ಫಸ್ಟ್ ನಾವು ನಂಬಬೇಕು. ನಾವು ಮನೇಲಿ ಸಂಪ್ರದಾಯ ಧರ್ಮಗಳನ್ನು ಆಚರಣೆ ಮಾಡಿದಾಗ ನಮ್ಮ ಮಕ್ಕಳುಗಳು ಅದನ್ನೇ ಮಾಡ್ತಾರೆ. ನಾವು ಮಕ್ಕಳಿಗೆ ಬೈದರೆ ಅವ್ರನ್ನ ಬೆಳೆಸಿದ್ಯಾರು? ನಾವಲ್ವಾ. ಜನ ನಮ್ಮನ್ನು ಬೈತಾರೆ. ಯೋಚನೆ ಮಾಡಿ. ಹರೇ ಕೃಷ್ಣ. ರಾಧೆ ರಾಧೆ. ಶ್ರೀ ಕೃಷ್ಣಾರ್ಪಣಮಸ್ತು.